ಹಲೋ, ಗುಡ್ ಮಾರ್ನಿಂಗ್. ತುಂಬ ದಿನ ಆದಮೇಲೆ ವಾಕಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಹಾಗಾಗಿ ಬೆಳಗ್ಗೆನೇ ಎದ್ದಿದ್ದೀನಿ. ಟೈಮ್ ನೋಡಿದ್ರಿ ಎಲ್ಲ 5 ಗಂಟೆಗೆ ಅಲಾರಾಮ್ ಹೊಡೆದಿದ್ದೆ. ಎದ್ದೆ ಕೂಡ ಬೇಗ. ನನ್ನ ತಂಗಿನೂ ಬರ್ತೀನಿ ಅಂದಿದ್ದಾಳೆ ವಾಕಿಂಗು. ಹಾಗಾಗಿ ಪಾರ್ಕ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಷ್ಟು ಬೆಳಗ್ಗೆ ನಾನು ತುಂಬ ವರ್ಷಗಳ ಹಿಂದೆ ಹೋಗ್ತಾ ಇದ್ದೆ. 5 ಗಂಟೆ 5:30ಗೆಲ್ಲ ಎದ್ಬಿಟ್ಟು ಕತ್ಲೇ ಇರುತ್ತೆ, ಹೋಗೋಕ್ಕಾಗಲ್ಲ ಒಬ್ಬಳೇ. ಹಾಗಾಗಿ ಯಾರಾದರೂ ಜೊತೆಗಿದ್ದರೆ ಹೋಗ್ಬೋದು. ಅದಕ್ಕೆ ಇವಾಗ ನನ್ನ ತಂಗಿನೂ ಬರ್ತೀನಿ ಅಂತಂದ್ಲು. ಅವಾಗೇನೋ ನನ್ನ ಫ್ರೆಂಡ್ ಬರ್ತಾ ಇದ್ಲು, ಅವಳ ಜೊತೆಯಲ್ಲಿ ಹೋಗ್ತಾ ಇದ್ದೆ. ಇವಾಗ ಯಾರೂ ಬರಲ್ಲ, ಅದಕ್ಕೇನೆ ಹೋಗ್ತಾ ಇರಲಿಲ್ಲ. ಜೊತೆಯಲ್ಲಿ ತುಂಬ ದಿನ ಆಯಿತು ವಾಕಿಂಗ್ ಇಲ್ಲ, ಎಕ್ಸಸೈಸ್ ಇಲ್ಲ. ಈ ನಡುವೆ 1-2 ದಿನ ಮಾಡೋದು, 2 ದಿನ ಬಿಡೋದು, ಇದೇ ಥರ ಆಗಿಬಿಟ್ಟಿದೆ. ರೊಟೀನೇ ಸರಿ ಇಲ್ಲ. ಅದಕ್ಕೇನೆ ಎಲ್ಲನೂ ಸರಿ ಮಾಡ್ಕೊಳ್ಳೋಣ ಅಂತ, ಸ್ವಲ್ಪ ಹೆಲ್ತನ್ನು ಸರಿ ಮಾಡ್ಕೊಳ್ಳೋಣ ಅಂತ. ಮತ್ತೆ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ, ಒಂದು 3 kg ಅಷ್ಟು. ಅದಕ್ಕೆ ಈ ತಿಂಗಳಲ್ಲಿ ಒಂದು 3 kgನೂ ವೆಯ್ಟ್ ಲಾಸ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ವಾಕಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಬೆಳಗ್ಗೆ ಬಾಗಿಲು ತೆಗೆದು ನೋಡಿದ್ರೆ ಆಚೆ ಕತ್ಲೇ ಇದೆ. ಆದರೂ ಪರವಾಗಿಲ್ಲ. ಪಾರ್ಕಲ್ಲಿ ಓಡಾಡ್ತಿರ್ತಾರೆ ಜನ, ಏನು ಭಯ ಇರಲ್ಲ, ಓಡಾಡ್ಬೋದು. ಮತ್ತು ಆದರೆ ಒಬ್ಬಳೇ ಹೋಗೋದಕ್ಕೆ ಸ್ವಲ್ಪ ಭಯ ಆಗುತ್ತೆ ಅಷ್ಟೇ, ಅಷ್ಟು ಬೆಳಗ್ಗೆ ಅಂದರೆ. ನಾನು ಒಬ್ಬಳೇ ಹೋಗುವಾಗಂತೂ 6:30 ಮೇಲೆ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ಬೆಳಕಾಗಿರ್ತಿತ್ತು ಅಲ್ಲ, ಹಾಗಾಗಿ. ಈಗ ನನ್ನ ತಂಗಿ ಬರ್ತೀನಿ ಅಂತಂದ್ಲು, ಅದಕ್ಕೇನೆ ಬೇಗ ಹೊರಟಿರೋದು. ಮತ್ತೆ ಬೇಗ ಬಂದು ತಿಂಡಿ ಎಲ್ಲ ರೆಡಿ ಮಾಡಬೇಕಾಗತ್ತೆ ಅಲ್ಲ, ಅದಕ್ಕೇನೆ ಲೇಟ್ ಆಗುತ್ತೆ ಅಂತ ನಾನಂತೂ ವಾಕಿಂಗಿಗೆ ಫುಲ್ಲು ಟಿಪ್ ಟಾಪಾಗಿ ರೆಡಿಯಾಗಿದ್ದೀನಿ. ಟ್ರ್ಯಾಕ್ ಪ್ಯಾಂಟೆಲ್ಲ ಹಾಕ್ಕೊಂಡು ವಾಕಿಂಗಿಗೆ ನಾನು ಹೀಗೆ ಹೋಗೋದು. ಒಂಥರ ಕಂಫರ್ಟಬಲ್ ಇರುತ್ತೆ ಅಂತ. ಇನ್ನು ಚೂಡಿದಾರೆಲ್ಲ ಹಾಕ್ಕೊಂಡು ಹೋದರೆ ಅದೊಂಥರ ಸರಿ ಅನಿಸಲ್ಲ. ಅದರಲ್ಲೂ ಹೋಗ್ಬಿಡ್ತೀನಿ ಕೆಲವೊಂದು ಸರಿ. ಇಲ್ಲ ಅಂತಂದರೆ ಈ ಥರ ಟಿಪ್ ಟಾಪಾಗಿ ರೆಡಿ ಆಗಿಬಿಟ್ಟೆ ಹೋಗೋದು ನಾನು. ಶೂಸ್ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೆ ರಾತ್ರಿನೇ. ವಾಕಿಂಗ್ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಮೇಲೆ ಶೂಸ್ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೆ. ಆ ಶೂಸ್ಗೆ ಸೋಲೆಲ್ಲ ಹೋಗ್ಬಿಟ್ಟಿತ್ತು, ಅದಕ್ಕೆ ಬೇರೆ ತೊಗೊಂಬಂದು ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ. ಬೆಳಗ್ಗೆ ಹೊತ್ತು ಇನ್ನು ಹುಡ್ಕಾಡ್ತಾ ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೆ. ಇನ್ನು ಎದ್ದ ಮೇಲೆ 5 ಗಂಟೆಗೆ ಎದ್ದೆ ಅಲ್ಲ, ಎದ್ದು ಇನ್ನು ವಾಶ್ರೂಮ್ಗೆ ಹೋಗಿ ಮುಖ ತೊಳೆದು ಬಂದು ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ವಾಕಿಂಗ್ ಹೋಗೋದಕ್ಕೆ ರೆಡಿಯಾಗಿ ಹೊರಟಿದ್ದೀವಿ ಇಬ್ಬರು. ಇವಾಗ ಹತ್ರನೇ, ತುಂಬ ಏನು ದೂರ ಇಲ್ಲ ಪಾರ್ಕು ನಮಗೆ. ಗೇಟ್ಗಳು ಸುಮಾರಿದ್ದಾವೆ ಪಾರ್ಕ್ಗೆ. ನಮ್ಮ ಮನೆ ಹತ್ರ ಒಂದು ಗೇಟ್ ಇದೆ. ತುಂಬ ದೊಡ್ಡ ಪಾರ್ಕು ಅದು, ಹಾಗಾಗಿ ಅಲ್ಲಲ್ಲಿ ಗೇಟ್ಗಳನ್ನ ಇಟ್ಟಿದ್ದಾರೆ. ಯಾಕೆ ಆಡ್ಕೊಂಡು ಸಮಾಧಾನ ಗುರು. ಓ ನೀನು ಒಳಗಡೆ ಇದೆಯಾ ಕಳ್ಳನ ಮಗನೇ? ಬೆಳಗ್ಗೆ ನಾಯಿ ಹತ್ರ ಕಚ್ಚಿಸ್ಕೊಳ್ಳೋ ಕೆಲಸನ. ಸದ್ಯ ಬೇರೆ ಯಾವುದು ಇದ್ದಂಗಿಲ್ಲ ಇಲ್ಲಿ. ಇಷ್ಟು ಬೆಳಗ್ಗೆ ಯಾವಾಗೂ ಬರ್ತಾ ಇರಲಿಲ್ಲ. ಮಮತಾ ಜೊತೆ ಬರ್ತಾ ಇದ್ದೆ, ಅವಾಗ ಇಷ್ಟೊತ್ತಿಗೆ ಬರ್ತಾ ಇದ್ದೆ 5 ಗಂಟೆಗೆಲ್ಲ ಹೊರಗೆ ಬಂದು. ಓಹೋ, ಚಂದಮಾಮ ಬೆಳಗ್ಗೆ ಹೆಂಗಿದೆ ಗುರು. ಕೆಳಗೆ ನೋಡ್ಬೇಕಪ್ಪ, ಗಲೀಜು ಮಾಡಿರ್ತಾರೆ ನೋಡು. ಗೇಟ್ ಓಪನ್ ಇದೆ, ಅಷ್ಟು ಬೇಗ 5 ಗಂಟೆಗೆ ಮಾಡಿಬಿಡ್ತಾರೆ. ಅಷ್ಟು ಬೆಳಗ್ಗೆ ಬರೋವಾಗ ಸ್ವಲ್ಪ ಭಯ. ಏನು ಅಂತಂದರೆ, ಭಯ ಯಾಕೆ ಅಂತಂದರೆ ಕಳ್ಳರಿರ್ತಾರೆ ಅಂತಲ್ಲ, ನಾಯಿಗಳಿರ್ತವೆ, ಅದರದ್ದೇ ಭಯ. ಮೊನ್ನೆ ಎಲ್ಲ ನಮ್ಮ ಮನೆ ಹತ್ರ ಒಂದು ಇನ್ಸಿಡೆಂಟ್ ಆಗಿದೆ, ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಕೂಡ. ಆದರೆ ಪಾಪ ಯಪ್ಪಂದೇ ತಪ್ಪು ಇತ್ತೋ ಏನೋ ಗೊತ್ತಿಲ್ಲ ನನಗೆ. ಅಷ್ಟು ಬೆಳಗ್ಗೆ ಯಾಕೆ ಹೋಗಿ ಅಲ್ಲಿ ಕುತ್ಕೊಂಡಿದ್ರು ಅಂತ. ಅದಕ್ಕೇನೆ ಸ್ವಲ್ಪ ಭಯ ನಾಯಿಗಳಂದರೆ. ಅವು ಮೊದಲೇ ಕಳ್ಳರು ಅಂತ ಅಂದ್ಬಿಟ್ಟು ಕಚ್ಚಿಗಿಚ್ಬಿಟ್ರೆ ಅಂತ ಅಂದ್ಬಿಟ್ಟು ಭಯ ಆಗುತ್ತೆ ಅಷ್ಟೇನೆ. ಆವಾಗಲೇ ಬಡ್ಕೊಂಡಿದ್ದು ನಾಯಿ ಇತ್ತಲ್ಲ, ಅದು ಆ ಮನೆ ಗೇಟ್ ಒಳಗಡೆ ಹಾಕ್ಬಿಟ್ಟಿದ್ರು. ಆಚೆ ಇದ್ದಿದ್ರೆ ಬಂದ ಮೇಲೇ ಎಗರುತ್ತೆ ಅದು. ಅದಕ್ಕೆ ನನಗೆ ಸ್ವಲ್ಪ ಭಯ. ನಾಯಿಗಳಂದರೆ ನಾನು ಒಂಚೂರು ದೂರನೇ. ನನಗೆ ಇಷ್ಟನೇ ನಾಯಿಗಳು, ಆದರೆ ತುಂಬ ಹತ್ರ ಬಿಟ್ಕೊಳ್ಳಲ್ಲ ನಾನು. ನನಗೊಂಥರ ಭಯ ಆಗುತ್ತೆ ನಾಯಿಗಳ ಹತ್ರ. ಚಿಕ್ಕ ಮರಿ ಆಗಲಿ ದೊಡ್ಡ ಮರಿ ಆಗಲಿ ಮುದ್ದು ಮಾಡ್ತೀನಿ ದೂರದಿಂದ ಅಷ್ಟೇನೆ. ಮುಟ್ಟಿ ಎಲ್ಲ ನಾನು ಹತ್ರದಿಂದ ಮುದ್ದು ಮಾಡೋಕ್ಕೆ ಹೋಗಲ್ಲ. ನನಗೊಂಥರ ಭಯ ಆಗುತ್ತೆ ನಾಯಿಗಳಂದರೆ. ಇನ್ನು ನಾಯಿಗಳು ಬಿಟ್ಟರೆ ಈ ಪಾರ್ಕಲ್ಲಿ ಇನ್ನೊಂದು ಭಯ ಏನು ಅಂದರೆ ಹಾವುಗಳದ್ದು ಗುರು. ಹಾವುಗಳು ಓಡಾಡ್ತವೆ, ಬೇಜಾನಾಗಿ ಓಡಾಡ್ತವೆ. ಒಂದ್ಸಲಿ ತೋರಿಸಿದ್ದೆ ಕೂಡ, ದೊಡ್ಡದೊಂದು ಪೊರೆ ಬಿಟ್ಟಿತ್ತು ಹಾವು ಅಂತ.
ಹಾವುಗಳು ತುಂಬ ಇರ್ತವೆ. ಆದರೆ ಇಷ್ಟು ಬೆಳಗ್ಗೆ ಹೊತ್ತು ಪಾಪ ರೆಸ್ಟ್ ಮಾಡ್ತಿರ್ತವೆ ಅಂತ ಅನಿಸುತ್ತೆ, ಬರಲ್ವೇನೋ ಗೊತ್ತಿಲ್ಲ. ಇಷ್ಟು ಬೆಳಗ್ಗೆ ಯಾವಾಗೂ ಕಾಣಿಸಿಲ್ಲ, ಸಂಜೆ ಟೈಮಲ್ಲಿ ಬಂದಾಗ ಓಡಾಡ್ತಿರ್ತವೆ, ಆವಾಗ ಬೇಕಿದ್ರೆ ನೋಡ್ಬೋದು. ಬೆಳಗ್ಗೆ ಹೊತ್ತು ಕಾಣಿಸಿಲ್ಲ ಎಲ್ಲೂ ಕೂಡ. ನನ್ನ ತಂಗಿ ಹೇಳ್ತಿದ್ಲು ತುಂಬ ಓಡಾಡ್ತವೆ ಇಲ್ಲಿ ಅಂತ. ಅವಳು ಸಂಜೆ ಟೈಮಲ್ಲಿ ಬರ್ತಿದ್ಲಲ್ಲ ಒಂದು ವಾರದಿಂದ, ಆವಾಗ ನೋಡ್ತಿದ್ಲೇನೋ, ಹೇಳಿದ್ಲು ಅಯ್ಯೋ ಬೇಜಾನಾಗಿ ಓಡಾಡ್ತವೆ ಇಲ್ಲಿ ಅಂತ. ನಾನು ಕೂಡ ಸುಮಾರು ಸಲ ನೋಡಿದ್ದೀನಿ ಸಂಜೆ ಟೈಮಲ್ಲಿ ವಾಕ್ ಬಂದಾಗ. ನನ್ನ ಅಮ್ಮ ಬಂದಾಗ ಕೂಡ ಒಂದ್ಸಲಿ ನಾನು ಎಲ್ಲೋ ನೋಡ್ಕೊಂಡು ಬರ್ತಿದ್ದೀನಿ, ಸ್ವಲ್ಪ ಹೊತ್ತಾದರೆ ತುಳಿದೇ ಬಿಡ್ತಿದ್ನೇನೋ ಗೊತ್ತಿಲ್ಲ. ನೋಡಿದ್ರೆ ಕಾಲ ಹತ್ರನೇ ಇತ್ತು, ಭಯನೇ ಬಿದ್ದೋದೆ ನನಗೊಂದ್ಸಲಿ. ಹಾರ್ಟ್ ಅಟ್ಯಾಕ್ ಆದಂಗೆ ಆಗೋಯ್ತು ಹಾವನ್ನ ನೋಡಿಬಿಟ್ಟು. ಅಷ್ಟು ಓಡಾಡ್ತವೆ ಇಲ್ಲಿ ಹಾವುಗಳು, ಅದಕ್ಕೆ ಹುಷಾರಾಗಿ ಓಡಾಡಬೇಕಾಗತ್ತೆ. ಅದಕ್ಕೆ ಟಾರ್ಚ್ ಹಾಕ್ಕೊಂಡು ಓಡಾಡ್ತಾ ಇದ್ದಿದ್ದು. ಆದರೂ ನೋಡ್ತಿರ್ಬೋದು ಇಷ್ಟು ಕತ್ಲಲ್ಲೂ ಎಷ್ಟು ಜನ ಓಡಾಡ್ತಾ ಇದ್ದಾರೆ ಅಂತ. ಬೆಳಗ್ಗೆನೇ 4-4:30 ಬಂದುಬಿಡ್ತಾರೆ. ಅಷ್ಟೊತ್ತಿಗೆಲ್ಲ ಗೇಟ್ ಓಪನ್ ಮಾಡಿಬಿಟ್ಟಿರ್ತಾರೆ, ಅಷ್ಟೊತ್ತಿಗೆಲ್ಲ ಬಂದುಬಿಡ್ತಾರೆ. ಬೇಗ ಕೆಲಸಗಳಿಗೆ ಹೋಗೋರು ಇರ್ತಾರೆ ಅಲ್ಲ, ಹಾಗಾಗಿ ಬೇಗ ಬೇಗ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಬರ್ತಾರೆ. ಬೆಳಗಿನ ಜಾವ ಇಷ್ಟು ಬೇಗ ಬಂದರೆ ಸ್ವಲ್ಪ ಜನ ಕಮ್ಮಿನೇ, ತುಂಬ ಇರಲ್ಲ. ಇನ್ನೊಂದು 7 ಗಂಟೆ ಆಯಿತು ಅಂತಂದರೆ ಸಿಕ್ಕಾಪಟ್ಟೆ ಜನ ಬಂದುಬಿಡ್ತಾರೆ ವಾಕಿಂಗಿಗೆ. ಮಕ್ಕಳುಗಳನ್ನೆಲ್ಲ ಕರ್ಕೊಂಬರ್ತಾರೆ ಅಲ್ಲ, ಗಜಿಬಿಜಿ ಅಂತ ಇರುತ್ತೆ. ಇಷ್ಟೊತ್ತಲ್ಲಾದರೆ ಸ್ವಲ್ಪ ಸೈಲೆಂಟಾಗಿರುತ್ತೆ, ಜೊತೆಯಲ್ಲಿ ತುಂಬ ಜನ ಏನೂ ಇರಲ್ಲ. ಮತ್ತು ನಮಗೆ ಈ ಎಕ್ವಿಪ್ಮೆಂಟ್ಸ್ ಇದ್ದಾವೆ ಎಲ್ಲ ಎಕ್ಸಸೈಸ್ ಮಾಡೋವು, ಅದಕ್ಕೆ ಸ್ವಲ್ಪ ಜಾಗ ಸಿಗುತ್ತೆ, ಖಾಲಿ ಸಿಗುತ್ತೆ. ಇಲ್ಲ ಅಂತಂದರೆ ಬಿಡೋದೇ ಇಲ್ಲ, ಎಲ್ಲ ತುಂಬ ಜನ ತುಂಬಿಕೊಂಡ್ರೆ ಕಾಯ್ತಾ ಇರಬೇಕಾಗತ್ತೆ ಒಂದೊಂದಕ್ಕೂ. ಏನು ಮಾಡೋಣ, ಎಲ್ಲರೂ ಜಿಮ್ಗೆ ದುಡ್ಡು ಕೊಟ್ಟೆ ಹೋಗಲ್ಲ ಅಲ್ಲ. ಆದರೂ ಇಲ್ಲಿ 3 ಕಡೆ ಹಾಕಿದ್ದಾರೆ ಎಕ್ವಿಪ್ಮೆಂಟ್ಸ್ ಎಲ್ಲನೂ ಜಿಮ್ಮು. ಆದರೂ ಅಷ್ಟು ಜನ ಅಲ್ಲಿ ವರ್ಕೌಟ್ ಮಾಡ್ತಾರೆ, ತುಂಬ ಜನ ವರ್ಕೌಟ್ ಮಾಡ್ತಾರೆ. ಫ್ರೀಯಾಗಿ ಸಿಗುತ್ತೆ ಅಲ್ಲ, ಆರಾಮಾಗಿ ಮಾಡ್ಬೋದು. ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ನಾನು ಆಮೇಲೆ ಮಾಡ್ತೀನಿ. ನಾನು ಇದರಲ್ಲೇ ತುಂಬ ಎಕ್ಸಸೈಸು ವಾಕಿಂಗು ಎಲ್ಲ ಮಾಡಿನೇ ನಾನು 20 kg ವೆಯ್ಟ್ ಲಾಸ್ ಮಾಡಿದ್ದೆ. ನಾನು ಯಾವುದೇ ಜಿಮ್ಗೂ ಹೋಗಿರಲಿಲ್ಲ, ಏನೂ ಮಾಡಿರಲಿಲ್ಲ. ಆರಾಮಾಗಿ ನಾರ್ಮಲ್ ಡಯಟ್ ಮಾಡಿಕೊಂಡು, ತಿನ್ನೋ ಊಟದಲ್ಲಿ ಒಂಚೂರು ಕ್ವಾಂಟಿಟಿ ಕಮ್ಮಿ ಮಾಡಿಕೊಂಡು ಹೆಲ್ದಿಯಾಗಿರೋ ಊಟ ತಗೊಂಡು ವೆಯ್ಟ್ ಲಾಸ್ನ ಮಾಡ್ಕೊಂಡಿದ್ದು ನಾನು 20 kg. ಈಗ ಒಂದು 3 kg ಜಾಸ್ತಿ ಆಗಿಬಿಟ್ಟಿದ್ದೀನಿ, ಸ್ವಲ್ಪ ಸೋಮಾರಿತನ ಮಾಡಿಕೊಂಡು. ಹಾಗಾಗಿ ಇವಾಗ ಒಂಚೂರು ಎಕ್ಸಸೈಸ್ ಎಲ್ಲ ಮಾಡೋಣ ಅಂತ ಶುರು ಮಾಡಿದ್ದೀನಿ. ತುಂಬ ದಿನ ಗ್ಯಾಪ್ ಕೊಟ್ಬಿಟ್ಟು ಒಂದೇ ಸಲ ಎಲ್ಲ ಎಕ್ಸಸೈಸು ಮಾಡೋಕ್ಕೋದ್ರೆ ಫುಲ್ ಬಾಡಿ ಪೇಯ್ನ್ ಬಂದ್ಬಿಡುತ್ತೆ. ಅದಕ್ಕೆ ನಾನು ಎಲ್ಲನೂ ಸ್ವಲ್ಪನೇ ಏನಂತಾರೆ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಒಂದೇ ಸಲ ಎಲ್ಲನೂ ಮಾಡಿಬಿಟ್ಟು ಸುಮ್ಮನೆ ಮೈಕೈ ನೋವು ಬರೆಸ್ಕೊಂಡು ನಾಳೆ ಬೆಳಗ್ಗೆ ಹೋಗದೆ ಇರೋ ಥರ ಆಗಬಾರ್ದು ಅಂತ. ಅದಕ್ಕೆ ಯಾರೇ ಆದರೂ ಅಷ್ಟೇನೆ ಸ್ಟಾರ್ಟ್ ಮಾಡಿದ ದಿವಸ ಸ್ವಲ್ಪ ಸ್ಲೋ ಆಗಿ, ನನಗೇನೋ ಒಂಚೂರು ಮುಂಚೆ ಎಲ್ಲ ಮಾಡಿ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಓಕೆ. ಈ ನನ್ನ ತಂಗಿ ಅಂತೂ ಏನೂ ಮಾಡ್ತಾ ಇರಲಿಲ್ಲ. ಇವತ್ತಂತೂ ಅರ್ಧ ದಾರಿಗೆ ಬರ್ತಿದ್ದಂಗೆ ಅವಳಿಗೆ ಕಾಲು ನೋವು ಸ್ಟಾರ್ಟ್ ಆಗೋಯ್ತು. ಅದಕ್ಕೇ ಸ್ವಲ್ಪ ನಿಧಾನಕ್ಕೆ ನಡಿ ಅಂತೇಳಿ ನಿಧಾನಕ್ಕೆ ನಡೆಸ್ಕೊಂಡು ಕರ್ಕೊಂಬಂದೆ. ಇನ್ನು ಇವು ಅಷ್ಟೇನೆ ಎಕ್ಸಸೈಸ್ ಮಾಡ್ತಾ ಇದ್ದಿದ್ದು ಅಷ್ಟೇನೆ, ಸ್ವಲ್ಪ ನಿಧಾನಕ್ಕೆ ಮಾಡು, ಒಂದೇ ಸಲ ಓವರಾಗಿ ಎಕ್ಸಸೈಸ್ ಮಾಡಿ ಕೈಕಾಲು ನೋವು ಬರ್ಸ್ಕೊಂಡು ಬೆಳಗ್ಗೆಗೆ ಎದ್ದೇಳೋಕ್ಕೆ ಆಗದೆ ಇರೋ ಥರ ಮಾಡ್ಕೊಬೇಡ ಅಂತ ಹೇಳಿ ನಿಧಾನಕ್ಕೆ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿದ್ಲು. ಅವಳು ಸ್ವಲ್ಪ ವೆಯ್ಟ್ ಜಾಸ್ತಿನೇ ಇದ್ದಾಳೆ, ಹಾಗಾಗಿ ಒಂಚೂರು ವೆಯ್ಟ್ ಲಾಸ್ ಮಾಡೋಣ ಅಂತ ಬರ್ತಾ ಇದ್ದಾಳೆ. ನಾನು ಕೂಡ ನನಗೂ ಸ್ವಲ್ಪ ಜೊತೆನಲ್ಲಿ ಸಿಗ್ತಾರೆ ಅಲ್ಲ, ಹಾಗೂ ಓಡಾಡ್ಕೊಂಡು ಬರ್ಬೋದು ಎಕ್ಸಸೈಸ್. ಬೆಳಗ್ಗೆ ಬಂದು ಈ ಥರ ಪಾರ್ಕಲ್ಲಿ ಓಡಾಡ್ಕೊಂಡು ಹೋದರೆ ಅದೊಂಥರ ಫೀಲ್ ಚೆನ್ನಾಗಿರುತ್ತೆ. ನಮ್ಮ ಬೆಳಗ್ಗೆನೇ ಒಂದು 5 ಗಂಟೆಗೆ ಶುರು ಮಾಡಿದ್ದೀವಿ ಅಂದರೆ ದಿನ ಪೂರ್ತಿ ಒಂಥರ ಚೆನ್ನಾಗಿ ಅನಿಸುತ್ತೆ. ಮತ್ತು ನಮಗೆ ದಿನ ಜಾಸ್ತಿ ಸಿಕ್ತು ಅಂತ ಅನಿಸುತ್ತೆ. ನಾವು ಎದ್ದೊಳೋದೇ ಒಂದು 7 ಗಂಟೆ 8 ಗಂಟೆ 9 ಗಂಟೆ 10 ಗಂಟೆ ಈ ಥರ ಎದ್ದರೆ ಅರ್ಧ ದಿನವೇ ಮುಗ್ದೋಯ್ತೇನೋ ಅಂತ ಅನಿಸುತ್ತೆ. ಇನ್ನು ಇದೆಲ್ಲನೂ ಮಕ್ಕಳು ಆಟ ಆಡೋದಕ್ಕೆ ಸದ್ಯಕ್ಕೆ ಬೆಳಗ್ಗೆ ಯಾವ ಮಕ್ಕಳು ಇಲ್ಲ. ಇಲ್ಲಿ ದೊಡ್ಡ ಮಕ್ಕಳುಗಳು ಉಯ್ಯಾಲೆ ಆಡ್ತಾ ಇದ್ದಾರೆ. ಅವ್ರು ಆಡೋದು ನೋಡಿಬಿಟ್ಟು ನನಗೂ ಕೂಡ ಆಡಬೇಕು ಅಂತ ಆಸೆ ಆಯಿತು. ಆದರೆ ಅಲ್ಲಿ ಹೋಗಿ ಕುತ್ಕೊಂಡ್ರೆ ಬೈತಾರೆ. ಅಲ್ಲೊಬ್ರು ಇದ್ದಾರೆ, ಬರ್ತಾರೆ ಇಲ್ಲಿ ನೋಡ್ಕೊಳ್ಳೋರು, ಅವ್ರು ಬಂದು ಬೈತಾರೆ, ಚಿಕ್ಕ ಮಕ್ಳು ಆಡೋದ್ರಲ್ಲೆಲ್ಲ ನೀವು ಬಂದು ಆಡ್ತೀರಾ, ಅದು ಮುರಿದೋಗುತ್ತೆ ಅಂತ ಅಂದ್ಬಿಟ್ಟು. ಚೈನಲ್ಲಿ ಕಟ್ಟಿರೋದದು, ಆದರೂ ಮುರಿದೋಗುತ್ತೆ ಅಂತಾರೆ. ಆದರೆ ನನಗೆ ಆಡೋದಕ್ಕೆ ಇಷ್ಟ. ಅಲ್ಲಿ ಹೋದೆ ಆಡೋಣ ಅಂದ್ಬಿಟ್ಟು, ಚಿಕ್ಕ ಮಕ್ಳು ಆಡೋದು, ಅಲ್ಲಿ ಹೋಗ್ಬಿಟ್ಟು ಬೈಸ್ಕೊಂಡು ಬಂದೆ.
ಯಪ್ಪ ಒಬ್ಬರು ಮೇಡಮ್ ಅದು ಚಿಕ್ಕ ಮಕ್ಳು ಆಡೋದು ಮುರಿದೋಗ್ಬಿಡುತ್ತೆ ಅಂತಂದರು. ಅದಕ್ಕೆ ವಾಪಸ್ ಬಂದೆ ಸುಮ್ಮನೆ. ಆಮೇಲೆ ಈ ಕಡೆ ಹುಡುಗಿರು ಆಡ್ತಾಯಿದ್ರು ಅಲ್ಲ, ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಡಿದೆ. ಏನೋ ಒಂಥರ ಉಯ್ಯಾಲೆ ಆಡಿದ್ರೆ ಖುಷಿ ಆಗುತ್ತೆ ಮನಸ್ಸಿಗೆ, ಗೊತ್ತಾ, ಒಂಥರ ಮೈಂಡ್ ರಿಲೀಫ್ ಅಂತ ಸಿಗುತ್ತೆ. ನಂಗೆ ತುಂಬ ಇಷ್ಟ ಉಯ್ಯಾಲೆ ಆಡೋದು ಅಂದರೆ. ಆದರೆ ಏನು ಮಾಡೋದು, ಇಲ್ಲೆಲ್ಲ ಆಡೋದಕ್ಕೆ ಕೊಡಲ್ಲ ಉಯ್ಯಾಲೆನ, ಮಕ್ಳು ಆಡೋದು ಅಂತ ಬೈತಾರೆ. ಹಂಗೂ ಹಿಂಗೂ ಬೆಳಗ್ಗೆ ಅಲ್ಲಿ ಹೋದೆ, ಅಲ್ಲಿ ಬೈಸ್ಕೊಂಡು ಬಂದಾಯಿತು. ಇಲ್ಲಿ ಹೆಂಗಿದ್ರು ಹುಡುಗಿರು ಆಡ್ತಿದ್ರು ಅಲ್ಲ, ಇಲ್ಲಿ ಯಾರೂ ಬೈಯಲ್ಲ ಅಂದ್ಬಿಟ್ಟು ಹೋಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಉಯ್ಯಾಲೆ ಆಡ್ಬಿಟ್ಟು ಬಂದಿದ್ದೀನಿ. ಖುಷಿ ಆಯಿತು ನನಗೆ ಇವತ್ತು ಬೆಳಗ್ಗೆನೇ. ಇನ್ನು ಉಯ್ಯಾಲೆ ಎಲ್ಲ ಆಡಿ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು, ರಿಲ್ಯಾಕ್ಸ್ ಮಾಡಿಕೊಂಡು ವಾಕಿಂಗ್ ಮಾಡಿದ್ವಿ ಅಲ್ಲ. ಒಂದೇ ಸಲ ವಾಕಿಂಗ್ ಮಾಡಿದರೆ ಕಾಲೆಲ್ಲ ತೊಡೆಯೆಲ್ಲ ನೋವು ಬಂದುಬಿಡುತ್ತೆ, ಎಕ್ಸಸೈಸ್ ಮಾಡಿದ್ದೆಲ್ಲನೂ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ಒಂಚೂರು ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ವಾಪಸ್ ಹೋಗೋಣ ಅಂತ ಬಂದ್ವಿ. ಏನು ಕೆರೆ ಒಳಗಡೆ ಫಿಶ್ ಹಿಡಿತಾಯಿದ್ರು, ಅದಕ್ಕೆ ನೋಡ್ತಾ ಇದ್ದೆ. ತುಂಬ ಫಿಶ್ಗಳು ಸಿಗುತ್ತೆ, ಮಾರ್ತಾರೆ ಕೂಡ ಹಿಡಿದ್ಬಿಟ್ಟು. ಅದಕ್ಕೆ ನೋಡ್ತಾ ಇದ್ದೆ, ಬಲೆ ಹಾಕ್ತಾಯಿದ್ರು ಫಿಶ್ ಹಿಡಿಯೋದಕ್ಕೆ. ನನಗೆ ಆ ತೆಪ್ಪದಲ್ಲಿ ಹೋಗಬೇಕು ಒಂದು ಸರಿ ಅಂತ ಆಸೆ. ಅವ್ರನ್ನ ಹೆಂಗೆ ಕೇಳೋದು ಅಂತ ಭಯ ಆಗುತ್ತೆ, ಏನಾದರೂ ಅಂದುಬಿಟ್ರೆ ಅಂತಂದ್ಬಿಟ್ಟು. ಇನ್ನೂ ಸನ್ರೈಸ್ ಆಗೇ ಇಲ್ಲ. ಚೆನ್ನಾಗಿ ಕಾಣುತ್ತೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ. ನಾನು ಸುಮಾರು ಸಲ ತೋರಿಸಿದ್ದೀನಿ ಕೆಲವೊಂದು ವೀಡಿಯೋಗಳಲ್ಲಿ, ಸೂರ್ಯ ಮೇಲೆ ಬಂದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ನೀರಿಂದ ನೋಡೋದಕ್ಕೆ ಅಂತಂದ್ಬಿಟ್ಟು. ಆದರೆ ಇವತ್ತಿನ್ನೂ ಯಾಕೋ ಕಾಣಿಸಿಲ್ಲ. 6:30 ಆಗಿತ್ತು ಟೈಮು, ಆದರೂ ಕೂಡ ಬೆಳಕಾಗಿದೆ, ಇನ್ನೂ ಸೂರ್ಯ ರೈಸ್ ಆಗಿರಲಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ನೋಡಿದೆ, ಫಿಶ್ ಹಿಡಿತಾ ಇರೋದನ್ನ ನೋಡಿದೆ. ರಾತ್ರಿನೇ ಬಲೆ ಹಾಕಿಬಿಟ್ಟಿರ್ತಾರೆ ಅಂತ ಅನಿಸುತ್ತೆ. ಎಲ್ಲ ಎಳಿತಾ ಇದ್ರು, ಬೇಜಾನಾಗಿ ಸಿಗುತ್ತೆ ಮೀನುಗಳೇನೋ, ದೊಡ್ಡ ದೊಡ್ಡ ಮೀನುಗಳೇ ಸಿಗ್ತವೆ ಇಲ್ಲಿ. ಅದನ್ನು ಆಮೇಲೆ ಮಾರ್ತಾರೆ. ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ವಾಪಸ್ಸು ಬಂದಿದ್ದಾಯಿತು. ಇದು ಇವತ್ತಿನ ಬೆಳಗ್ಗೆಯಿಂದ ನನ್ನ ರೊಟೀನು. ಬೆಳಗ್ಗೆ ಈ ಗೇಟಿಂದನೇ ಹೋಗಿದ್ದು. ಬೆಳಗ್ಗೆ ಎಷ್ಟು ಕತ್ಲೆ ಇತ್ತು ಇಲ್ಲಿ, ಇವಾಗ ಬೆಳಕಾದ್ಮೇಲೆ ಹಿಂಗಿದೆ ನೋಡಿ. ಇರ್ತವೆ ನಾಯಿಗಳೇನೋ ತುಂಬ ಇರ್ತವೆ ಇಲ್ಲಿ, ಯಾಕೋ ಇವತ್ತು ಕಾಣಿಸಿಲ್ಲ ಅಷ್ಟೇನೆ. ಎಲ್ಲ ಮಲ್ಕೊಂಬಿಟ್ಟಿದ್ವೋ ಗೊತ್ತಿಲ್ಲ. ಅದು ಒಂದು ಮಾತ್ರ ನೋಡಿ ನೋಡಿ ಬೊಗಳ್ತಾ ಇತ್ತು. ಇನ್ನು ಮನೆಗೆ ಬಂದಾದಮೇಲೆ ಹೊಟ್ಟೆ ಹಸ್ವಾಗ್ತಿತ್ತಲ್ಲ, ಬೇಗ ಎದ್ಬಿಟ್ಟಿದ್ದಕ್ಕೆ. ಅದಕ್ಕೆ ರಾತ್ರಿನೇ ಸ್ವಲ್ಪ ಇದನ್ನೆಲ್ಲ ನೆನೆಸಿಟ್ಟಿದ್ದೆ, ಅಂದರೆ ಡ್ರೈ ನಟ್ಸ್ನೆಲ್ಲ ನೆನೆಸಿಟ್ಟಿದ್ದೆ. ಅದನ್ನೆಲ್ಲ ಸಿಪ್ಪೆ ತೆಗೆದುಬಿಟ್ಟು ತಿನ್ನಬೇಕು ಇವಾಗ. ಬೆಳಗ್ಗೆ ಇದನ್ನು ತಿನ್ನೋದು ಹೆಲ್ತ್ ಕೂಡ ಒಳ್ಳೆಯದು. ಮತ್ತು ವರ್ಕೌಟ್ ಮಾಡಿ ಬಂದಾಗ ಏನಾದರೂ ತಿಂದ್ರೇ ಸಮಾಧಾನ ಆಗುತ್ತೆ. ಇಲ್ಲ ಅಂತಂದರೆ ಒಂಥರ ಹೊಟ್ಟೆ ಹಸ್ವಾಗ್ತಾ ಇರುತ್ತೆ ಅಲ್ಲ, ಬೇರೆ ಏನೇನೋ ಜಂಕ್ ತಿನ್ನೋ ಬದಲು ಈ ಥರ ಏನಾದರೂ ಹೆಲ್ದಿಯಾಗಿ ತಿಂದರೆ ಒಳ್ಳೆಯದು. ಹಾಗಾಗಿ ನೆನೆಸಿಟ್ಟಿದ್ದೆ, ಇವಾಗ ಅದನ್ನು ತಿಂತಾಯಿದ್ದೀನಿ. ಇನ್ನು ಇವತ್ತಿನ ವ್ಲಾಗು ಕೂಡ ಇಷ್ಟೇನೆ. ಬೆಳಗ್ಗೆ ನನ್ನ ಮಾರ್ನಿಂಗು ರೊಟೀನು, ನನ್ನ ಫುಲ್ಲು ವರ್ಕೌಟು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮಿಸ್ ಮಾಡಬೇಡಿ ಆಯಿತಾ. ಯಾರೆಲ್ಲ ಇಲ್ಲಿ ತನಕ ನನ್ನ ವೀಡಿಯೋನ ನೋಡಿ ಲೈಕು ಕಮೆಂಟು ಎಲ್ಲ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಏನಾದರೂ ಚೆನ್ನಾಗಿರೋ ವಿಷಯನ ತಗೊಂಡು ಬರ್ತೀನಿ. ಸದ್ಯಕ್ಕೆ ಇವತ್ತಿನ ವಿಷಯ ಇದು. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.